ಈ ರನ್ಯಾ ಚಿನ್ನದ ಕಹಾನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ಮತ್ತಷ್ಟು ರೋಚಕ ಸಂಗತಿಗಳು ಕೂಡ ಗೊತ್ತಾಗ್ತಾ ಇದೆ. ನಟಿ ರನ್ಯಾ ಮತ್ತಷ್ಟು ಟ್ರಾವೆಲ್ ಹಿಸ್ಟರಿ ಕೂಡ ಬಹಿರಂಗವಾಗಿದೆ. ರನ್ಯಾ ರಾವ್ ಕೇವಲ ದುಬೈ, ಮಲೇಷ್ಯಾ ಮಾತ್ರವಲ್ಲ, ಯುರೋಪ್ ಕಂಟ್ರಿಗಳಿಗೂ ಕೂಡ ಅತಿ ಹೆಚ್ಚು ಓಡಾಟವನ್ನು ನಡೆಸಿರೋದು ಗೊತ್ತಾಗಿದೆ. ಹೀಗಾಗಿ ಡಿಆರ್ಐ ಅಧಿಕಾರಿಗಳಿಗೆ ಮತ್ತಷ್ಟು ಡೌಟ್ ಬರ್ತಾ ಇದೆ. ಮಲೇಷ್ಯಾಕ್ಕೆ ಹೋಗಿ ಅಲ್ಲಿಂದ ದುಬೈಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ರು ನಟಿ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ಈ ಅನುಮಾನ ಬಂದಿರುವಂಥದ್ದು. ಒಂದು ವರ್ಷದಲ್ಲಿ 30ರಿಂದ 40 ಬಾರಿ ವಿದೇಶ ಪ್ರಯಾಣವನ್ನು ಬೆಳೆಸಿದಂತಹ ಸಂದರ್ಭದಲ್ಲಿಯೇ ಡೌಟ್ ಬಂದು ಈಕೆಯನ್ನು ತಡೆದಂತಹ ಸಂದರ್ಭದಲ್ಲಿ ಈ ಚಿನ್ನದ ಸ್ಮಗ್ಲಿಂಗ್ ವಿಚಾರ ಗೊತ್ತಾಗಿದೆ. ನಟಿ ರನ್ಯಾ ಅವರ ಮತ್ತಷ್ಟು ಟ್ರಾವೆಲ್ ಹಿಸ್ಟರಿ ಬಹಿರಂಗವಾಗ್ತಾ ಇದೆ. ಒಂದು ಕಡೆ ಟ್ರಾವೆಲ್ ಹಿಸ್ಟರಿ, ಮತ್ತೊಂದು ಕಡೆ ಅವರ ಬ್ಯಾಂಕ್ ಡೀಟೇಲ್ಸು, ಜೊತೆಗೆ ಮೊಬೈಲನ್ನು ಕೂಡ ತಲಾಶ್ ಮಾಡುವಂತಹ ಕೆಲಸ ಮುಂದುವರೆದಿದೆ. ಸೊ ಇಷ್ಟೆಲ್ಲ ದೊಡ್ಡ ಕೆಲಸದಲ್ಲಿ ಸಿಕ್ಕಾಕೊಂಡಂತಹ ರನ್ಯಾ ವರ್ಷನ್ ಏನು? ಹಾಗಾದ್ರೆ ಆಕೆ ಹೇಳ್ತಾ ಇರೋದು ಇಷ್ಟು: ಎಲ್ಲರೂ ಸೇರಿ ನನ್ನನ್ನು ಟ್ರ್ಯಾಪ್ ಮಾಡಿದ್ರು ಅಂತ ಆಕೆ ಹೇಳ್ತಾ ಇದ್ದಾರೆ. ನಾನು ಅವರ ಟ್ರ್ಯಾಪ್ಗೆ ಬಿದ್ದು ಈ ರೀತಿ ಕೆಲಸ ಮಾಡಿಬಿಟ್ಟಿದ್ದೀನಿ ಅಂತ ಅವ್ರದ್ದು ಹೇಳಿಕೆ, ಆ ಹೆಣ್ಮಗಳ ಹೇಳಿಕೆ. ಡಿಆರ್ಐ ಅಧಿಕಾರಿಗಳ ಮುಂದೆ ರನ್ಯಾ ರಾವ್ ಈ ರೀತಿಯಾಗಿ ಅಳಲು ತೋಡ್ಕೊಂಡಿದ್ದಾರೆ. ಆದರೆ ಯಾರು ಯಾಕಾಗಿ ಟ್ರ್ಯಾಪ್ ಮಾಡಿದ್ದು ಅನ್ನೋದನ್ನು ಮಾತ್ರ ಆಕೆ ಎಲ್ಲೂ ಹೇಳಿಲ್ಲ. ಡಿಆರ್ಐ ಅಧಿಕಾರಿಗಳ ಮುಂದೆ ಹೇಳೋದಕ್ಕೆ ರನ್ಯಾ ನಿರಾಕರಿಸಿದ್ದಾಳೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ರನ್ಯಾ ಮೊಬೈಲನ್ನು ವಶಕ್ಕೆ ಪಡೆದು ಅಧಿಕಾರಿಗಳು ಯಾರ್ಯಾರ ಕಾಂಟ್ಯಾಕ್ಟ್ಸ್ ಇದೆ ಈಕೆ ಮೊಬೈಲ್ನಲ್ಲಿ, ಮೆಸೇಜಸ್ ಏನಿದೆ ಎಲ್ಲ ಚೆಕ್ ಮಾಡ್ತಿದ್ದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಎರಡು ಪ್ರಶ್ನೆಗಳಿಗೆ ಉತ್ತರ. ಒಂದು, ಈ ದುಬೈ, ಮಲೇಷ್ಯಾಗೆ ಮಾತ್ರ ಈಕೆ ಟ್ರಿಪ್ ಸೀಮಿತ ಆಗಿರಲಿಲ್ಲ, ಯುರೋಪ್ ಕಂಟ್ರಿಗಳಿಗೂ ಹೋಗ್ತಾ ಇದ್ಲು ಅಂತ. ಅಲ್ಲಿ ಯಾವ್ದಾವ್ದು ಕಂಟ್ರಿಗಳಿಗೆ ಹೋಗಿದ್ದಾಳೆ, ಎಷ್ಟು ಲೈಫ್ ಸ್ಪ್ಯಾನ್ ಅಥವಾ ಟೈಮ್ ಸ್ಪ್ಯಾನನ್ನು ಅಲ್ಲಿ ಸ್ಪೆಂಡ್ ಮಾಡಿದ್ದಾಳೆ. ಎರಡನೇ ಪ್ರಶ್ನೆ ಅಂತ ಹೇಳಿದ್ರೆ, ಟ್ರ್ಯಾಪ್ ಮಾಡಿದಂತಹ ವಿಚಾರದಲ್ಲಿ ಯಾರ್ದಾದ್ರೂ ಹೆಸರನ್ನು ಇಲ್ಲಿ ತನಕ ರಿವೀಲ್ ಮಾಡಿದ್ದಾರಾ? ಅಧಿಕಾರಿಗಳು ಫೋನನ್ನು ಸೀಸ್ ಮಾಡಿದಾಗ ಏನೆಲ್ಲ ಅಂಶಗಳು ಗೊತ್ತಾಗಿದೆ ಅಂತ? ಮಮತಾ, ಪ್ರಮುಖವಾಗಿ ಆಕೆ ಜರ್ಮನಿ ಮತ್ತು ಪ್ಯಾರಿಸ್ ನಲ್ಲಿ ಅತಿ ಹೆಚ್ಚಾಗಿ, ಅಂದ್ರೆ ಜೊತೆಗೆ ಅಲ್ಲಿರುವಂತಹ ಸಣ್ಣ ಸಣ್ಣ ಕಂಟ್ರಿಗಳೇನಿತ್ತು ಅಲ್ಲಿ ಹೆಚ್ಚಾಗಿ ಓಡಾಟವನ್ನ ಮಾಡಿದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದಾವೆ. ಜೊತೆಗೆ ಅಲ್ಲಿಂದ ಬಂದ ಸಂದರ್ಭದಲ್ಲಿ ಕೂಡ ಈ ರೀತಿಯ ಗೋಲ್ಡ್ ಸ್ಮಗ್ಲಿಂಗ್ ಅನ್ನ ಮಾಡಿದಾಳ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಯಾಕೆಂದ್ರೆ ಕೇವಲ 48 ಗಂಟೆಗಳು ಮಾತ್ರ ಆಕೆಯನ್ನ ಬಂಧನಕ್ಕೆ ಒಳಪಡಿಸಿರುವಂತ ಟೈಮ್ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಆಕೆಯ ಲಿಂಕ್ ಅನ್ನ ಎಸ್ಟಾಬ್ಲಿಷ್ ಅನ್ನ ಮಾಡಬೇಕು, ದೊಡ್ಡ ಮಟ್ಟದ ತನಿಖೆಯನ್ನ ಮಾಡಬೇಕು. ಆ ತನಿಖೆಯನ್ನ ಡಿಆರ್ಐನ ಅಧಿಕಾರಿಗಳು ಮಾಡ್ತಾ ಇದಾರೆ. ಇನ್ನೂ ಕೂಡ ಒಂದಷ್ಟು ಸ್ಪಷ್ಟನೆಗಳು ಬರ್ಬೇಕಾಗಿರೋದು. ಯಾಕೆಂದ್ರೆ ಆಕೆಯ ಜೊತೆಯಲ್ಲಿ ಹತ್ತಿರದ ಆ ಲಿಂಕ್ ಅನ್ನ ಯಾರು ಇಟ್ಕೊಂಡಿದ್ರು ಅವರನ್ನ ಟ್ರೇಸ್ ಔಟ್ ಅನ್ನ ಮಾಡಿದ್ರೆ. ಯಾಕಂದ್ರೆ ಮಮತಾ, ಈ ರನ್ಯಾ ಬರುವ ಸಂದರ್ಭದಲ್ಲಿ ಆಕೆಗೆ ಯಾವುದೇ ರೀತಿಯ ಅನುಮಾನಗಳು ಮತ್ತು ಭಯ ಇರ್ಲಿಲ್ಲ. ಯಾಕೆ ನಾನು ಸಿಕ್ಬಿಡ್ತೀನಿ ಅನ್ನೋ ಭಯ ಇರ್ಲಿಲ್ಲ. ಸಾಮಾನ್ಯವಾಗಿ ಮೊದಲತ್ತೆ ಯಾವ ರೀತಿ ಬರ್ತಿದ್ಲೋ ಆ ರೀತಿಯ ಬರುವಂತ ಪ್ರಯತ್ನವನ್ನ ಮಾಡಿರ್ತಾಳೆ. ಆ ಹಿನ್ನೆಲೆಯಲ್ಲಿ ಆಕೆ ಮೊಬೈಲ್ ಇರುವಂತ ಎಲ್ಲಾ ಡೇಟಾಗಳು ಕೂಡ ಹಾಗೆ ಜೀವಂತವಾಗಿ ಉಳ್ಕೊಂಡಿರೋದು, ಯಾವುದು ಕೂಡ ಡಿಲೀಟ್ ಆಗಿಲ್ಲ. ಅದನ್ನ ರಿಟ್ರೀವ್ ಮಾಡುವಂತ ಪ್ರಯತ್ನ ಡಿಆರ್ಐ ಅಧಿಕಾರಿಗಳು ಮಾಡ್ತಾ ಇದಾರೆ. ಆ ರಿಟ್ರೀವ್ ಮಾಡುವಂತ ಸಂದರ್ಭದಲ್ಲಿ ಆಕೆನ ಟ್ರಾಪ್ ಮಾಡಿದ್ದು ಯಾರು ಅಂದ್ರೆ, ಒಂದಷ್ಟು ಮಾಹಿತಿ ಪ್ರಕಾರ ಡಿಆರ್ಐ ಅಧಿಕಾರಿಗಳು ಹೇಳ್ತಾ ಇರೋದು ಆಕೆ ಒಂದು ಗೇಮ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾಳೆ. ಆಕೆ ತಾನು ಬಚಾವ್ ಆಗ್ಲಿಕ್ಕೆ ಈ ರೀತಿಯ ಟ್ಯಾಕ್ಟಿಕ್ ಅನ್ನ ಬಳಸ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಹೇಳ್ತಾ ಇದಾರೆ. ಯಾಕೆಂದ್ರೆ ಅವಳು ಒಂದು ರೀತಿಯಲ್ಲಿ ಹೆಬಿಚುವಲ್ ಆಗಿ ಈ ಕೃತ್ಯವನ್ನು ಮಾಡಿದಾಳೆ. ನಾವು ಬಂಧನಕ್ಕೊಳಪಡಿಸಿದೀವಿ ಅನ್ನೋ ಭಯವೂ ಕೂಡ ಆಕೆಗಿಲ್ಲ. ಯಾವ ರೀತಿಯಲ್ಲಿ ಅಧಿಕಾರಿಗಳ ಮುಂದೆ ವಿಚಾರಣೆಯನ್ನ ಹ್ಯಾಂಡಲ್ ಮಾಡ್ಬೇಕು ಆ ರೀತಿಯಲ್ಲಿ ಆಕೆ ಬಲು ಬುದ್ಧಿವಂತ ರೀತಿಯಲ್ಲಿ ಹ್ಯಾಂಡಲ್ ಅನ್ನ ಮಾಡ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆ ಡಿಆರ್ಐ ಅಧಿಕಾರಿಗಳು ಹೇಳ್ತಾ ಇದಾರೆ. ಆ ಹಿನ್ನೆಲೆಯಲ್ಲಿ ಆಕೆಯನ್ನ ಟ್ರಾಪ್ ಮಾಡಿದ್ದು ಯಾರು ಏನು ಅನ್ನೋದು ಆಕೆಯ ಮೊಬೈಲ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ನಲ್ಲಿ ಅನಾವರಣ ಆಗ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಮಮತಾ, ರೈಟ್. ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.